ಬೋಟ್ ಸೆಟ್ ಆಗಿದೆ. ಎಷ್ಟು ಭಯ ಆಗ್ತಿದೆ ಅಂದ್ರೆ ಮಾತಾಡೋಕೆ ಆಗ್ತಿಲ್ಲ. ಬಟ್ ಏನಂತೀರಾ? ಒಳಗಡೆ ಹೋಗಿ ಪೂಜೆ ಮಾಡ್ಸೋಣ ಅಂತ. ವೆರಿ ಮಚ್ ಎಕ್ಸೈಟೆಡ್ ಅಬೌಟ್ ದ ಶೋ. ಹಂಗೆಲ್ಲ ಮಾಡಬಾರ್ದು. ನಮ್ಮ ಮಮ್ಮಿನೂ ಬಂದಿದ್ದಾರೆ, ಬನ್ನಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈಗ ಇವಾಗ ಒಂದು 1 hour ಬ್ಯಾಕ್ ಹೇಳಿದ್ರು, ಅದ್ರ ನೀವು ಫ್ರೀ ಇದೀರಾ ಅನ್ಕೊಂಡ್ಬಿಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಮ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಪಿಕ್ ಪ್ರವೀಣ್ ಅವರು ಶೋ ಮಾಡ್ತಿದ್ದಾರೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ವಿ. ಸೊ ಆ ಶೋ ಇವತ್ತೇ ನಡೀತಾ ಇರೋದು. ಒಳಗಡೆ ಎಲ್ಲ ಸೆಟಪ್ ನಡೀತಾ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಲ್ಲರೂ ಎಫರ್ಟ್ಸ್ ಹಾಕಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಹಾಯ್ ಹಾಯ್ ಹಾಯ್. ಸೊ ಎಷ್ಟು ಭಯ ಆಗ್ತಿದೆ ಅಂದರೆ ಮಾತಾಡೋಕ್ಕೆ ಆಗ್ತಿಲ್ಲ. ಬಟ್ ನೋಡ್ಬೋದು ನೀವೆಲ್ಲ ಸೆಟ್ ಆಗ್ತಿದೆ. ಸೊ ನಾವು ಈ ಒಂದು ಲೊಕೇಶನ್ ಬಂದು ಸ್ಟೇಜ್ ಕೆಫೆಲ್ ಮಾಡ್ತಿರೋದು. ಲೈಟ್ ಸೆಟ್ ಮಾಡ್ತಿದ್ದಾರೆ ಭಾಳ ಅಂದರೆ ಭಾಳ. ಈಗ ಆಲ್ಮೋಸ್ಟ್ ಶೋ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 5 hour ಇದೆ. ಬಟ್ ಈಗಿಂದನೇ ನಡ್ಕ ಸ್ಟಾರ್ಟ್ ಆಗ್ತಿದೆ. ಬಟ್ ವಿಲ್ ಎಕ್ಸಿಕ್ಯೂಟ್. ಓಕೆ, ಮತ್ತೆ ಸಿಗ್ತೀನಿ, ಬ್ಯುಸಿ ಇದ್ದೀನಿ. ಸೊ ಗೈಸ್, ಬೋರ್ಡು ಅದು ಇದು ಎಲ್ಲ ರೆಡಿ ಇದೆ, ಇನ್ನೂ ಸೆಟಪ್ ಆಗಬೇಕು. ಎಲ್ಲ ಸೆಟ್ ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆ ಟೆಂಪಲ್ಗೆ ಹೋಗಿ ಬರಬೇಕು, ಇನ್ನೂ ಪೂಜೆ ಮಾಡಿಸ್ಬೇಕು. ಎಲ್ಲ ಇನ್ನೂ ತುಂಬ ಕೆಲಸ ಇದೆ ಗೈಸ್. ಹೋಗ್ತಾ ಹಂಗೆ ವ್ಲಾಗ್ ಶೂಟ್ ಮಾಡ್ತೀನಿ. ಸೊ ಗೈಸ್ ನೋಡ್ಬೋದು, ಬೋಟ್ ಸೆಟ್ ಆಗಿದೆ. ಆ್ಯಂಡ್ ಶೋ ನೇಮ್ ಬಂದು ಇದೆಲ್ಲ ಬೇಕಿತ್ತಾ ಅಂತ. ಎಲ್ಲ ಟೀಮ್ ಅವ್ರು ಇಲ್ಲಿದ್ದಾರೆ. ಒಂದೆರಡು ಮಾತು ಮಾತಾಡ್ಬೋದಾ? ಸೊ ಎಕ್ಸೈಟೆಡ್, ವೇಟಿಂಗ್ ಟು ಎಕ್ಸಿಕ್ಯೂಟ್ ಅಷ್ಟೇ. ಲೆಟ್ಸ್ ರಾಕ್. ಸೊ ಗೈಸ್, ಕ್ಯಾಮ್ರಾ ಟೀಮ್ ಅವರು ಬಂದಿದ್ದಾರೆ. ಸೊ ನಮ್ಮ ಕ್ಯಾಮ್ರಾ ಟೀಮ್ ನಂದ ಬ್ರೋ ನೋಡಿರ್ತೀರ ಇವ್ರನ್ನ ವ್ಲಾಗಲ್ಲಿ ಆಲ್ರೆಡಿ. ವಾಟ್ ವಿಲ್ ಟೆಲ್ ಅಬೌಟ್ ದ ಶೋ? Tell about show. Yeah. I'm very much excited about the show. I know this is going to be massive. How is your YouTube channel going? Yeah, it's going good. ಸೊ ಗೈಸ್, ಅವರು ಸೆಟಪ್ ಮಾಡ್ಕೊತಾ ಇದ್ದಾರೆ. ಕಂಟೆಸ್ಟೆಂಟ್ಗಳು ಬಂದಿದ್ದಾರೆ ಸ್ವಲ್ಪ ಜನ. ಆ್ಯಂಡ್ ಬನ್ನಿ, ಇನ್ನು ನಮ್ಮ ಕರುಣಾ ಕೆಫೆ ಓನರ್ ಬಂದಿದ್ದಾರೆ, ಸ್ವಲ್ಪ ಮಾತಾಡ್ಸೋಣ ಅವ್ರ ಹತ್ರನೂ. ಸೊ ಗೈಸ್, ಆಗಲೇ ಮೀಟಿಂಗಿಗೆ ಕೂತ್ಕೊಂಡಿದ್ದಾರೆ ಅವರಿಬ್ಬರು. ತುಂಬ ಬೇಗ ಬಂದಿದ್ದಾರೆ. ಸ್ವಲ್ಪ ಲೇಟಾಗೆ ಬರೋಕ್ಕೆ ಹೇಳಿದ್ವಿ, ಆದರೆ ತುಂಬ ಬೇಗ ಬಂದುಬಿಟ್ಟಿದ್ದಾರೆ ಇವರು. ಹೇಳಿ ಶೋ ಬಗ್ಗೆ ಏನಾದರೂ ಹೇಳಿ. ಖಂಡಿತ ಎಲ್ಲ ರೆಡಿ ಆಗಿದೆ. ಈಗ ದೇವಸ್ಥಾನಕ್ಕೆ 2-3 ದೇವಸ್ಥಾನಕ್ಕೆ ಔಟ್ ಬಂದ್ವಿ. ಸೊ ತುಂಬ ಬೇಗ ಬಂದಿದ್ದೀರಾ. ಇನ್ನೊಂದು 10 ನಿಮಿಷ ಬಿಟ್ಬಿಟ್ಟು ಬನ್ನಿ ಅಂತ ಕಳಿಸಿದ್ದಾರೆ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. 10 ನಿಮಿಷ ಆದ್ಮೇಲೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ವಿಘ್ನ ವಿನಾಶಕನಿಂದ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಗೈಸ್, ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆಯಿಂದ ಕಾಯ್ತವ್ರೆ. ಬಟ್ ದೇವಸ್ಥಾನಗಳೆಲ್ಲ ಕ್ಲೋಸ್ ಇದೆಯಂತೆ ಗೈಸ್. ಬಟ್ ಓಕೆ, ಆಲ್ವೇಸ್ ಬ್ಲೆಸ್ಸಿಂಗ್ ಇದ್ದೇ ಇರುತ್ತೆ. ಎಲ್ಲಿ ನಾವು ಒಳ್ಳೆತನ ಮಾಡ್ತಿದ್ದೀವಿ ಅಲ್ಲೆಲ್ಲ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ನಾವು ದೇವಸ್ಥಾನಕ್ಕೆ ಹೋಗೋಗತ್ತೆ ಇಲ್ಲ ಅನ್ಸುತ್ತೆ. ಹೋಗ್ಲೇಬೇಕು ಗೈಸ್. ಇವರಿಬ್ರಿಗೆ ಸ್ವಲ್ಪ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಇವಾಗ ಕರ್ಕೊಂಡು ಹೋಗ್ತೀನಿ ಅವರಿಬ್ರನ್ನ. ಹೋಗೋಣ ಇವಾಗ. ಸೊ ಗೈಸ್, ಸ್ಟೇಜ್ ಕೆಫೆ ಓನರ್ ಇವರೇ. ಸೊ ಇವ್ರ ಕೆಫೆಯಲ್ಲೇ ನಾವು ಇವಾಗ ಇದು ಮಾಡ್ತಾ ಇರೋದು. 0.51 ಬರ್ತಾ ಇದೆಯಾ? ಹಾಂ. ಸೊ ಯಾ ಗೈಸ್, ಇದೇ ಸ್ಟೇಜ್ ಕೆಫೆ ಅಲ್ಲೇ ಮಾಡ್ತಾ ಇರೋದು ಇವಾಗ. ಕಾವ್ಯ ಮ್ಯಾಕ್ಸ್. ಸೊ ಗೈಸ್, ಇದು ಬಂದು ಕ್ಯಾಮ್ರಾ ಟೀಮ್ ಆಗಿರ್ತಾರೆ. ಸೊ ನೋಡ್ಬೋದು ಗೈಸ್, ಈ ಲಿಫ್ಟ್ ಅಲ್ಲಿ ಎಲ್ಲಾ ಫೋಟೋಸು ಇದೆ. ಇಲ್ಲಿ ಇವ್ರದೊಂದು ಫೋಟೋ ಬರೋದು ಬಾಕಿ ಇದೆ. ನೆಕ್ಸ್ಟ್ ನೀವು ನೋಡ್ಬೇಕು, ಇಲ್ಲಿ ಸ್ಪೇಸ್ ಇದೆ ಗೊತ್ತಾ? ವಿಲ್ ಕವರ್ ದಟ್. ಎಸ್, ಯಶವಂತ್ ಅವರ ತೋರಿಸಿದ್ಯಾ ಕೇಳಿ ನಾವು, ಅಲ್ಲಿ ಅವ್ರ ಫೋಟೋ ಬರುತ್ತೆ. ಸೊ ಗೈಸ್, ಫೈನಲಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಇವಾಗ ಒಂದು ಟೆಂಪಲ್ನ ಹುಡುಕಿದ್ದೀವಿ, ಯಾವ್ದು ಓಪನ್ ಇದೆ ಅಂತ. ಅವ್ರ ಏರಿಯಾದಲ್ಲಿ ಹೋಗ್ತಾ ಇದೀವಿ. ದೇವ್ರೆ, ಈ ಒಕ್ಕರಿಂದ ಕಾಪಾಡಪ್ಪ. ಗೈಸ್, ಇವಾಗ ಪೂಜೆ ಸಾಮಾನು ತಗೊತಾ ಇದೀವಿ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಚೌಡೇಶ್ವರಿ ದೇವಸ್ಥಾನ. ಪೂಜೆ ಮಾಡಿಸ್ಕೊಂಡು ಕೇಳಿದ್ರ ಪೂಜೆ ಸಾಮಾನು? ಸೆಟ್ ಕೇಳಿ. ಎಷ್ಟಂಟೆ? ಹಂಗೆ ಇನ್ನೊಂದು ಕಾಯಿ ಕೊಡಿ. ಕಾಯಿ ಒಂದಿದೆಯಾ? ಇದೆ, ಬರೀ ಕಾಯಿ. ಗೈಸ್, ಇವತ್ತು ಶೋ ಇರೋದ್ರಿಂದ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ. ಜಾಸ್ತಿ ಮಾತಾಡ್ತಾ ಇಲ್ಲ ಎಪಿಕ್ ಪ್ರವೀಣ್ ಅವರು. ಸೊ ಅಂದ್ರೆ ಈಗ ಮಾತುಗಳನ್ನ ನಾವು ಎಷ್ಟು ಸ್ಟೋರ್ ಮಾಡ್ಕೊತೀವೋ ಅದು ಶೋ ಅಲ್ಲಿ ಯೂಸ್ ಆಗುತ್ತೆ ಅಂತ ರಿಲೀಸ್ ಮಾಡಬೇಕು ಅನ್ನೋದೇ ಮೇನ್ ಇಂಟೆನ್ಷನ್. ಹಲೋ ಮಗ,
ಸೂಪರ್. ವಿ ಆರ್ ಆನ್ ಸೇಮ್ ಬೋಟ್. ಸೊ ಹಂಗಾಗಿ ಮತ್ತೆ ಹೇಳಿ ರೆಕಾರ್ಡ್ ಆಗಿರಲ್ಲ. ಆಗಿದೆ. ಸೊ ಯಾಕೆ ಬೆಳಗ್ಗೆಯಿಂದ ಜಾಸ್ತಿ ಮಾತಾಡ್ತಿಲ್ಲ ಅಂತಂದ್ರೆ ಲೈವ್ ಶೋ ಅಲ್ಲಿ ನಾವು ತುಂಬಾ ಮಾತಾಡೋದಿದೆ. ಈಗ ಎಷ್ಟು ಮಾತುಗಳನ್ನ ನಾವು ಸ್ಟೋರ್ ಮಾಡ್ಕೋತೀವೋ ಅಷ್ಟು ನಾವು ಲೈವ್ ಶೋ ಅಲ್ಲಿ ಮಾತಾಡ್ಬೋದು. ಇದು ನಮ್ಮ ಮನದಾಳದ ಮಾತು. ಏನಂತೀರಾ? ಒಳಗಡೆ ಹೋಗಿ ಪೂಜೆ ಮಾಡ್ಸೋಣ ಅಂತ. ಮಾಡಿದ್ರಾ? ಹಾ ಮಾಡಿದ ಮಗ ಮಾಡಿದ ಬನ್ನಿ. ಕಪ್ಪೆ ನಮ್ಮ ಶಿಫ್ಟ್ ಈ ಕಡೆ ಚೇಂಜ್ ಏನಾದ್ರು ತಂದಿದ್ದೀರಾ? 5-10 ರೂಪಾಯಿ ಶಿಫ್ಟ್ ಆಗಿ 5-10 ರೂಪಾಯಿ ಚೇಂಜ್ ಏನಾದ್ರು ತಂದಿದ್ದೀರಾ? ಇಲ್ಲ. ಆಚೆ ಇದೆ ಅದಕ್ಕಿನ ಮೇಲೆ. ಅದು ಮುಂಚೆ ಸೊ ಪೂಜೆ ಎಲ್ಲ ಮುಗಿದೆ. ಇವಾಗ ಶೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೀಟ್ಗಾಯಿ ಹೊಡಿಯೋಕ್ಕೆ ಕಾಯಿ ತಗೊಂಡಿದ್ದಾರೆ. ಪೂಜೆ ಮಾಡಿಸಿರೋದು ಎಲ್ಲ ಇಲ್ಲಿದೆ. ಲೆಟ್ಸ್ ಗೋ. ಸೊ ಎಸ್ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ನೋಡೋಣ ಏನೇನಿದೆ ಏನು ಅಂತ. ಟೈಮ್ ಲೇಟ್ ಆಗಿದೆ. ಏನಿದೆ ಕೇಳಿ ತಿನ್ನೋಣ ಬನ್ನಿ ಗೈಸ್. ಫಸ್ಟ್ ಹೊಟ್ಟೆ ತುಂಬಿಸ್ಕೊಬೇಕಲ್ಲ ಮಾತಾಡೋಕ್ಕೆ, ಅದಕ್ಕೆ ಡಿಪ್ ಕೊಟ್ಬಿಡಿ 3. ಹೇಳೋದಕ್ಕಂತ 50 ರೂಪಾಯಿ ಕೊಟ್ರಲ್ಲ, 2 ರೂಪಾಯಿ ಜಾಸ್ತಿ ಕೊಡಿ, ಇನ್ನೂ ಎಕ್ಸ್ಟ್ರಾ ಎಲ್ಲ ಕೇಳ್ತೀವಿ. ಇಷ್ಟ ಆಡ್ತೀನಿ ಇವಾಗ. 2 ರೂಪಾಯಿ ಫೋನ್ ಪೇ ಜಾಸ್ತಿ. 2 ರೂಪಾಯಿ ಫೋನ್ ಪೇ ಮಾಡಿದ್ರೆ ಅವ್ನು ಡ್ಯಾನ್ಸ್ ಮಾಡ್ತಾನೆ, ಸ್ಟೆಪ್ ಹಾಕ್ತಾನೆ. ಗಾಳಿಯೇ ಅಲ್ಲ, ಅವ್ರೇನು ಇಲ್ಲ ಅಂತ ಹೇಳಬಾರ್ದು, ಆ ಥರ ರೆಡಿ ಮಾಡಿದೀವಿ ನಾವು. ಅಲ್ಲಿ ಒಂಚೂರು ಬೈತಾರೆ ಆದ್ರೂ ಅವ್ರಿಗೆ ಅದು ಅವ್ರು ಬೈದಿಲ್ಲ ಅಂದ್ರೆ ಊಟ ಹೋಗಿರೋದು ಇಳಿಯಲ್ವಲ್ಲ ಕೆಳಗಡೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅವ್ರು ಬ್ಲಾಗ್ ಅಪ್ಪ, ನೀವು ಮಾತಾಡ್ಬೇಕು, ನಮ್ಮ ಕೈಲಿ ಕೊಟ್ಟಿದ್ದೀರಾ, ಮಾತಾಡಿ. ಮಾತಾಡಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಮಾತಾಡಿದೀರಾ, ಅಷ್ಟು ಜೋಶಲ್ಲಿದ್ದಾರೆ ಗೈಸ್ ಎಲ್ಲ. ಅಂತ ಚೇತನ್ ಅವರಂತೂ ಫುಲ್ ಜೋಶಲ್ಲಿದ್ದಾರೆ ಇವತ್ತು. ಆಲ್ರೆಡಿ ಸ್ಟೋರಿ ಗೀರಿ ಎಲ್ಲ ಹಾಕಿದ್ದಾರೆ. ಬನ್ನಿ, ಇನ್ನ ರೆಡಿ ಆಗಿದೆ. ಸ್ವಲ್ಪ ಇದೆಲ್ಲ ಇಟ್ಟು ಇದ್ ಮಾಡೋಣ. ಅದೇ ನಾನು ಏನ್ ಮಾಡ್ತಾರೆ ಕೊಡಿ, ನಾನು ಇವ್ರಿಗೆ ಪೂಜೆ ಮಾಡ್ತೀನಿ. ನಮ್ಮ ಲಕ್ಷ್ಮಿ ಅವರು ಹಂಗೆಲ್ಲ ಮಾಡಬಾರ್ದು. ಸತ್ತಿರೋರಿಗೆ ನಾವು ಪ್ರೀತಿ ವಿಶ್ವಾಸಕ್ಕೂ ಕಾಯಿ ಹಾರ ಎಲ್ಲ ಹಾಕ್ಬಿಡ್ತೀವಿ ನಾವು. ಕಡ್ಡಿ ಎಲ್ಲ ಹೋಗ್ಸ್ಬಿಡ್ತೀರಾ ಒಂದೇ ಸಲ ಪ್ರೀತಿ ವಿಶ್ವಾಸಕ್ಕೆ. ನೋಡಿ ಗೈಸ್, ಫುಲ್ ಜೋಶಲ್ಲಿದ್ದಾರೆ ಎಲ್ಲ ಶೋ ಇದ್ರಲ್ಲಿ. ಚೇತನ್ ಅವ್ರು ಚೇತನ್ ಆಗೇ ಇಲ್ಲ, ಡಿಫ್ರೆಂಟ್ ಆಗ್ಬಿಟ್ಟಿದ್ದಾರೆ. ಲೈಫಲ್ಲಿ ಇರೋದೇ ಒಂದಿನ, ಬರ್ರಿ ಮಾಡೋಣ ಸಗದಾಗಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಇದು ನಮ್ಮ ಡೀಲರ್ ಅಣ್ಣ ನೋಡಿ, ಫುಲ್ ಔಟ್ಫಿಟ್ ತೋರ್ಸಲ್ಲ. ಡೀಲರ್ ಅಣ್ಣ ನೋಡಿ, ಔಟ್ಫಿಟ್ ನೋಡಿ, ನಮ್ಮ ಡೀಲರ್ ಅಣ್ಣಂದು ಫುಲ್ ಬೂಟ್ಸ್ ಎಲ್ಲ ಹಾಕೊಂಡು ಈ ತರ ಔಟ್ಫಿಟ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಇವ್ರು ಕೂಡ ಇರೋದು ನಾನಿರೋ ಪ್ರೊಡಕ್ಷನ್ ಎಲ್ಲ ಅಲ್ಲ. ಪ್ರೊಡಕ್ಷನ್ ಮ್ಯಾನೇಜರ್ಗೆ ಮ್ಯಾನೇಜರ್ ಗೈಸ್, ನಾವು ರೆಡಿ ಆಗ್ಬೇಕು, ನಮ್ಮ ಔಟ್ಫಿಟ್ ಚೇಂಜ್ ಆಗ್ಬೇಕು. ಹೇಗೆ ಅನಿಸ್ತಾ ಇದೆ ಬ್ರೋ ನಿಮಗೆ? ಸ್ಟಾರ್ಟಿಂಗಲ್ಲಿ ವರುಣ್ ಬ್ರೋ ಹಿಂಗಂದ್ರು ಬ್ರೋ, ನಾನು ಹಿಂಗಂದೆ ಐ ಆಮ್ ರೆಡಿ ಬ್ರೋ ಅಂದರು. 2 ಮಾತು ಓಕೆ, ಅದು 1 ಮಾತು, 2 ಓಕೆ ಡನ್ ಅನ್ನಲ್ಲ. ಓಕೆ ಡನ್ ಅಂದರು. ಡನ್ವರೆಗೂ ನಾನು ಬಿಡಲಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ಶೋ ಅಲ್ಲಿ. ಸೊ ನಮ್ಮ ಮೇನ್ ಪ್ಯಾನಲಿಸ್ಟ್ ಆಗಿ ನಮ್ಮ ಕನ್ನಡದ ಬಾಲಿವುಡ್ ನಟರಿಗಿಂತ ಮೀರಿದ ಕಟ್ಟ ಅನ್ನಬಾರ್ದು, ಬಾಲಿವುಡ್ ನಟರಿಗಿಂತ ಮೀರಿದ ಅಪ್ರತಿಮ ಪ್ರತಿಭೆ, ಕನ್ನಡ ಟಾಪ್ ಇನ್ಫ್ಲೂಯೆನ್ಸರ್ಗಳಲ್ಲಿ ಟಾಪ್ ಬಂದಿದ್ದ ವರುಣ್ ಆರಾಧ್ಯ ಅವರು. ಮೊನ್ನೆ ಹೇಳಿದ್ವಲ್ಲ, ಅದನ್ನ ಹೇಳಿ ಬ್ರೋ. ಅವತ್ತು ಕಾರಲ್ಲಿ ಹೋಗ್ಬೇಕಾದ್ರೆ ಸಮೀರ್ ಬ್ಲಾಗಲ್ಲಿ ಹೇಳಿದ್ರು, ನಾನೊಬ್ಬ ಕಾಮನ್ ಮ್ಯಾನ್, ನಾನೊಬ್ಬ ಡ್ರೈವರ್ ಮಗ. ಸಖತ್ತಾಗಿ ಹೇಳಿದ್ರು. ಕಟ್ ಮಾಡೋಣ ಬೇಕಿದ್ರೆ, ಪಾಸಿಬಲ್ ಕಟ್ ಮಾಡೋಣ. ಓಕೆ, ಆಟೋ ಡ್ರೈವರ್ ಮಗ ಅಂತ. ನೀವು ಹೇಳಿ ಬ್ರೋ ಅದನ್ನ ಪ್ರೌಡಾಗಿ. ಡ್ರೈವರ್ ಮಗ. ಸೊ ನೋಡಿ, ಇಲ್ಲೊಂದು ಎಮೋಜಿ ಬರಲಿ, ಲವ್ ಎಮೋಜಿ ಬರಲಿ. ಸೊ ಗೈಸ್, ಈ ಒಂದು ಜೋಕ್ ಸಪಾಟ್ ಈ ಒಂದು ಶೋಗೆ. ಸೊ ಸಡನ್ ಆಗಿ ನಾನು ಗೆಸ್ಟ್ಗಳದೆಲ್ಲ ಪ್ಯಾನಲಿಸ್ಟ್ ರೆಡಿ ಆಗಿತ್ತು, ಅದು ಇತ್ತು ಅಂತಲ್ಲ, ನಾನು ಒಂದು ವಾರದಿಂದ ಅವ್ರಿಗೆ ಹೇಳ್ತಾ ಇದ್ದೆ, ಬ್ರೋ ಸರ್ಪ್ರೈಸ್ ಆಗಿ ಒಂದ್ಸತಿ ಹೇಳ್ತೀನಿ ನಿಮಗೆ ಅಂತ. ಬಟ್ ಬ್ರೋ ನಾಳೆ ಫ್ರೀ ಮಾಡ್ಕೊಳ್ಳಿ ಅಂತ ನೆನ್ನೆ ಹೇಳಿದಾಗ ಡೆಫಿನೆಟ್ಲಿ ಅವರು ನಿನ್ನೆ ಹೇಳಿಲ್ಲ, ಇವತ್ತು ಬೆಳಿಗ್ಗೆ ಇವಾಗ ಒಂದು 1 ಅವರ್ ಬ್ಯಾಕ್ ಹೇಳಿದ್ರು. ಬ್ರೋ ನೀವು ಫ್ರೀ ಇದ್ದೀರಾ ಅನ್ಕೊಂಡ್ಬಿಡ್ತಾರೆ ಸುಮ್ಮನೆ. ಸೊ ನೆನ್ನೆ ಹೇಳಿದಾಗ ಅವರು ಓಕೆ ಪ್ರವೀಣ್ ಕಾಲ್ ಮಾಡಿದ್ದ, ಏನಕ್ಕೆ ಅಂತ ಗೊತ್ತಿಲ್ಲ, ಜಿಮ್ಗೆ ಔಟ್ ಬಂದೆ. ಏನು ಬ್ರೋ ಡೀಟೇಲ್ಸ್ ಹೇಳಿ ಅಂದರು. 10 ನಿಮಿಷ ಹೇಳ್ತೀನಂತೆ. 1 ಅವರ್ ಆಯಿತು, 2 ಅವರ್ ಆಯಿತು. ಬ್ರೋ ಹೇಳ್ತೀರಾ ಇಲ್ವಾ ಅಂದರು ಅವರೇ. ಬಟ್ ಫೈನಲಿ ಹಿ ಈಸ್ ಹೇರ್ ನೌ. ಥ್ಯಾಂಕ್ ಯು ಫಾರ್ ಕಮಿಂಗ್ ಬ್ರೋ.
ಎಸ್ ನೀವು ನೋಡಿರಂಗೆ ಈಗ ಶೋ ಮುಂಚೆ ಮಾತಾಡ್ತಿದ್ದೀನಿ, ಸ್ವಲ್ಪ ಖುಷಿಯಾಗಿ. ಶೋ ಆದಮೇಲೆ ಎಷ್ಟು ಬೇಜಾರಾಗಿ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ಅದನ್ನು. ಸೊ ಸುಮಾರು ಗೆಸ್ಟ್ಗಳು ಬರ್ತಿದ್ದಾರೆ, ಕಂಡೀಷನ್ಗಳು ಬರ್ತಿದ್ದಾರೆ, ಆಡಿಯನ್ಸು ಬರ್ತಿದ್ದಾರೆ, ಕ್ಯಾಮ್ರಾ ಟೀಮು ಬಂದಿದೆ, ಸೌಂಡ್ ಇಂಜಿನಿಯರು ಬಂದಿದ್ದಾರೆ. ಸೊ ಕಂಪ್ಲೀಟ್ ಸೆಟಲ್ ಮಾಡೋಕ್ಕೆ ಆಲ್ಮೋಸ್ಟ್ ನಂದು ಯಾರಿಗೂ ಹೇಳ್ಬೋದು 6 months ಟೈಮ್ ತೊಗೋತು. ಬಟ್ ಯಾರೆಲ್ಲ ಇವಾಗ ಈ ಶೋ ನೋಡ್ಬಿಟ್ಟು ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ, ಕಂಪ್ಲೀಟ್ ನಾನು ಹೇಳ್ತೀನಲ್ಲ ಫ್ಲಾಪ್ ಆಗುತ್ತೆ ನಿಮ್ಮದು. ಬಿಕಾಸ್ ನಾನು ಕರ್ಸೋಕೆ ಎಷ್ಟು ಕಣ ನೀವು ಯಾರು ಕರ್ಸೋಕ್ಕಾಗೋದಿಲ್ಲ. ಗೈಸ್ ಇವಾಗ ಕೇಕ್ ತರೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಪಿಕ್ ಪ್ರವೀಣ್ ಅವರ ಬರ್ಡೇ ಇರೋದ್ರಿಂದ ಅವರಿಗೆ ಕೇಕ್ ತರ್ತಾ ಇದ್ದೀವಿ. ಆ್ಯಂಡ್ ಅದು ಸರ್ಪ್ರೈಸ್ ಆಗಿರಬೇಕಿತ್ತು ಅಂದ್ಕೊಂಡಿದ್ವಿ. ಬಟ್ ಅವರು ಫಸ್ಟೇ ನೋಡಿಬಿಟ್ರು ಕೇಕ್ ಏನು ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಫೋನಲ್ಲಿ. ಸೊ ಕೇಕ್ ಸರ್ಪ್ರೈಸ್ ಆಗಿರಲ್ಲ, ಬಟ್ ಶೋ ಅಲ್ಲಿ ಆ್ಯಂಕರಿಗೆ ಸಡನ್ನಾಗೆ ಶೋ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀವಿ ಮಧ್ಯದಲ್ಲಿ. ಸೊ ಲೆಟ್ಸ್ ಸಿ ಅವ್ರು ಹೆಂಗೆ ಶಾಕ್ ಆಗ್ತಾರೆ ಏನು ಅಂತ. ಅವ್ರ ಶೋ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದಿರಂಗೆ ಇದೆಲ್ಲ ಮಾಡ್ತಾಯಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಕೇಕ್ ತೋರಿಸ್ತೀನಿ ಗೈಸ್ ಅಲ್ಲಿಗೆ ಹೋಗಿ. ಸೊ ಗೈಸ್ ಒನ್ ಆಫ್ ದ ಕಂಟೆಸ್ಟೆಂಟ್ ಆಗಿ ಈ ಶೋಗೆ ನಮ್ಮ ಮಮ್ಮಿನೂ ಬಂದಿದ್ದಾರೆ, ಬನ್ನಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಎಲ್ಲಿಗೆ? 12 ಗಂಟೆಗೆ ಹೋಗ್ತೀವಿ ಪರವಾಗಿಲ್ಲ. ಅಲ್ಲ ಅಮ್ಮ ಇದೆಯಲ್ಲ, ಅಮ್ಮನಿಗೆ 2 ಅವರ್ಗೆ ಹೋಗ್ತೀವಿ. ನೋಡಿ ಗೈಸ್ ನಮ್ಮ ಅಮ್ಮ ಬಂದಿದ್ದಾರೆ. ಅಲ್ಲಿ ಶೋ ಅಲ್ಲಿ ಏನು ಮಾಡ್ತಾರೆ ನೋಡೋಣ ಗೈಸ್. ಸಾಕು ಇಲ್ಲಿ ವ್ಲಾಗಲ್ಲಿ ಜಾಸ್ತಿ ಬೇಡ. ನಮ್ಮ ಮೆಜಿಷನ್ನ ಕರೆಸಿದ್ವಿ ಇದೆಲ್ಲ ಬೇಕಿದೆ ಶೋಗೆ. ಈಗ ಅವರು ಮುಂಚೆ ಟ್ರಯಲ್ ನನ್ನ ಮೇಲೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. 20 ಮತ್ತು 10 ಇದೆ. ಕ್ಲೋಸ್ ಮಾಡಿ ಇಲ್ಲಿ ಇಟ್ಬಿಡ. ಜಸ್ಟ್ ಕೈ ಕ್ಲೋಸ್ ಮಾಡಿಬಿಡಿ, ಯೂಸ್ ಮಾಡಬಾರ್ದು. ಲೆಸ್ಟ್ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಹಿಂಗ 30 rupees ಇದೆ. ಜಸ್ಟ್ ನಿಮಗೆ ಯಾವ ನೋಟ್ ಬೇಕು? 10 ಬೇಕಾ 20 ಬೇಕಾ? 20 ಬೇಕು. 20 ಬೇಕು. ಓಕೆ, ಜಸ್ಟ್ ಸ್ವಲ್ಪ ಲೂಸ್ ಬಿಡಿ. ನನ್ನ ಕೈಗೆ ಯಾವ್ದು ಬರುತ್ತೆ ಅದು ಇಟ್ಕೊಳ್ತೀನಿ. ಓಕೆ, ಜಸ್ಟ್ ಗಟ್ಟಿ ಹಂಗೆ ಇಟ್ಕೊಳ್ಳಿ, ಫುಲ್ ಟೈಟಾಗಿ ಇಟ್ಕೊಳ್ಳಿ. ಓಕೆ, ಜಸ್ಟ್ ನನ್ನ ಹತ್ರ 10 ಇದೆ. ನಿಮ್ಮ ಕೈಲಿ ಎಷ್ಟಿದೆ? 20 ಇದೆ. ನೋಡ್ಲಾ ಇದು ಹೇಳಿ ಎಷ್ಟಿದೆ? 20 ಇದೆ. ನನ್ನ ಕೈಲಿ 10, ನಿಮ್ಮ ಕೈಲಿ 20. ಓಕೆ, ಜಸ್ಟ್ ಒಂದು ಟ್ಯಾಪ್ ಮಾಡೋದು ಸಾಕು, ನನ್ನ ಕೈಗೆ 20 ಬರುತ್ತೆ. ನಿಮ್ಮ ಕೈಲಿ ಎಷ್ಟಿದೆ ನೋಡಿ. ವಾವ್, ನೈಸ್ ಬ್ರೋ. ಗೈಸ್ ಈಗ ನೆಕ್ಸ್ಟ್ ತಗೊಂತಾ ಇದ್ದೀವಿ. ನೆಕ್ಸ್ಟ್ ಕಂಟೆಸ್ಟೆಂಟು ನಮ್ಮ ಯಶವಂತ್ MP ಅವರು. ಸಾಧನೆಗಳೇನು ಸರ್? ಸಾಧನೆ ಏನು ಗೊತ್ತಾ? ಇರಿ ನಾನು ಹೇಳ್ತೀನಿ. ನೋಡಿ ಈ ಮುಖ ನೋಡಿ, ನೀಟಾಗಿ ನೋಡಿ, ಇಲ್ಲೊಂದು ಫೇಸ್ ಹಾಕಿರ್ತೀವಿ ನೋಡಿ ಗೈಸ್, ಸೇಮ್ ಟು ಸೇಮ್ ಹಂಗೆ ಇರುತ್ತೆ, ಅದೇ ಸಾಧನೆ. ಲಾಸ್ಟ್ ಟೈಮೇ ಏನೋ ಒಂದು ನೀಮ್ ಹಾಕಿ ಅವ್ರ ಮನೇಲಿ ಗೊತ್ತಾಗಿದೆ, ಸ್ವಲ್ಪ ಗೊತ್ತಾಗಿದೆ ಲೈಟಾಗಿ. ಇವತ್ತು ಈ ವ್ಲಾಗ್ ಬಂದರೆ ಮಾತ್ರ ಡೆಫಿನೆಟ್ಲಿ ಯಶವಂತ್ ಅಲ್ಲ ಶ್ರದ್ಧಾ ಪ್ಲಸ್ ಅಂಜಲಿ, ಶ್ರದ್ಧಾಂಜಲಿ. ಅಲ್ಲೂ ಅಂಜಲಿ ಅಂತ ಖುಷಿ ಪಡ್ತವ್ರೆ, ಯಾವ್ದೋ ಹುಡುಗಿ ಅಂತ ನೋಡಿ. ಅಯ್ಯೋ ದೇವ್ರೆ, ಮೊನ್ನೆ ಹೇಳಿ ಹೇಳಿದೀವಿ ಬಿಡಿ, ಕೇಳಿಸಿರುತ್ತೆ. ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ರೆಡಿ ಆಗಬೇಕು. ಹಿಂಗೆ ಬಂದ್ಬಿಡ್ತೀವಿ ಗೈಸ್. ಸೊ ಗೈಸ್ ಫೈನಲಿ ಶೋ ಮಾಡಿದ್ದೆಲ್ಲ ಕಂಪ್ಲೀಟ್ ಆಯಿತು, ಎಲ್ಲನೂ ಪ್ಯಾಕಪ್ ಆಗಿದೆ. ನೋಡ್ಬೋದು ಎಲ್ಲರೂ ನಿಂತ್ಕೊಂಡಿದ್ದಾರೆ, ಮನೆಗೆ ಹೋಗಕ್ಕೆ ಕಾಯ್ತಾ ಇದ್ದಾರೆ, ನನ್ನನ್ನು ಬೈಕೊಂತ ಇರ್ತಾರೆ ವ್ಲಾಗ್ ಇಲ್ಲಿ ಮಾಡ್ತಾ ಇರೋದಕ್ಕೆ. ಸೊ ಹೆಂಗೆ ನಡೀತು ಏನು ಎತ್ತ ಅಂತ ನಮ್ಮ ಎಪಿಕ್ ಪ್ರವೀಣ್ ಅವರು ಹೇಳ್ತಾರೆ, ಮಾತಾಡಿ. ಗೈಸ್ ಆ್ಯಕ್ಚುಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಶೋ ಅದಕ್ಕಿಂತ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ರೆ ಅದು ಸ್ವಾರ್ಥ ಆಗುತ್ತೆ, ಅದಕ್ಕಿಂತ ತುಂಬ ಕಚಡವಾಗಿ ಬಂತು ಅಂತ ಹೇಳ್ಬಿಟ್ರೆ ಅದು ಕಮ್ಮಿ ಆಗುತ್ತೆ. ಸೊ ಗೈಸ್ ಶೋ ಮಾಡಿದ್ದೀವಿ, ಎಲ್ಲರೂ ಕೂಡ ನಮ್ಮ ಕತ್ರಿ ಎಡಿಟಿಂಗ್ ಕೈಯಲ್ಲೇ ಇರೋದು, ಟೀಮ್ ಕೈಯಲ್ಲೇ. ಒಂದು ನಂದ ಅಂಕಲ್ ಬೈ, ನಿವಾಸ್ ಅಂಕಲ್ ಬೈ, ನಂದ ಬೈ. ಸೊ ಗೈಸ್ ಏನು ಅಷ್ಟು ಪ್ರಿಪೇರ್ ಆಗದೆ, ಏನೇನು ಪ್ರಿಪೇರ್ ಆಗಿರ್ಲಿಲ್ಲ ಈ ಒಂದು ಶೋಗೆ. ಎಲ್ಲ ಇವತ್ತು ಬಂದು ಇಲ್ಲಿ ಎಲ್ಲ ಪ್ರಿಪೇರ್ ಆಗಿದ್ದು, ಬಟ್ ಸ್ಟಿಲ್ ಎಲ್ಲ ಚೆನ್ನಾಗಾಯ್ತು. 100% ಅಲ್ಲಿ ಒಂದು 80% ಪ್ರಿಪರೇಷನ್ ಇಲ್ಲದೆ ತುಂಬ ಚೆನ್ನಾಗಾಗಿದೆ. ಸೊ ಎಲ್ಲ ಎಡಿಟಿಂಗ್ ಮೇಲೆ ಇವಾಗ ಕುತ್ಕೊಂಡಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಫಸ್ಟ್ ಶೋ ಆಗಿರೋದ್ರಿಂದ ಬೆಸ್ಟಾಗೆ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಶೋ ನೋಡೋಣ, ಇನ್ನು ಜಾಸ್ತಿ ಪ್ರಿಪೇರ್ ಆಗಿ
ಚೆನ್ನಾಗಿ ಮಾಡ್ತೀವಿ. ವಿ ಶುಡ್ ಪ್ರೌಡ್ ಅವರ್ ಸೆಲ್ಫ್. ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು. ಬಾಯ್. ಫೈನಲಿ ಕೇಕ್ ಚೆನ್ನಾಗಿತ್ತು. ಹೌದು, ಫೈನಲಿ ಕೇಕ್ ಚೆನ್ನಾಗಿತ್ತು. ಹ್ಯಾಪಿ ಬರ್ತ್ಡೇ ಟು ಮೀ. ಸೊ ಗೈಸ್, ಎಪಿಕ್ ಅವ್ರ ಬರ್ಡೇ ಜೊತೆಯಲ್ಲಿ ಈ ಶೋ ಕೂಡ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಶೋ ಬಂದಮೇಲೆ ಈ ವ್ಲಾಗ್ ಬರುತ್ತೆ. ಸೊ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರ ಶೋ ನೋಡಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಂದು ಚಾನಲ್ ಯಾವುದು ಏನು ಎತ್ತ ಅಂತೆಲ್ಲ ಬರುತ್ತೆ ನೆಕ್ಸ್ಟು, ಅದಕ್ಕೂ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ಗೂ ಸಪೋರ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ್ಯಾವ ಥರ ವ್ಲಾಗ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡ್ತಾ ಇರ್ತೀವಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಾವ್ಯ ಮ್ಯಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.